ಹಾಯ್, ಹಲೋ, ನಮಸ್ತೆ. ಹೇಗಿದ್ದೀರಾ ಎಲ್ರು? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನು ತುಂಬಾನೇ ಟೇಸ್ಟಿ ಆದಂಥ ಒಂದು ಮಸಾಲ ಕಡುಬು ರೆಸಿಪಿ ತೋರಿಸ್ತಾ ಇದ್ದೀನಿ. ಚಿಕನ್ ಕಡುಬು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ. ಖಂಡಿತವಾಗಿ ನೀವು ಮತ್ತೆ ಮತ್ತೆ ಮಾಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ. ನೋಡಿ, ಒಂದು ಪ್ಯಾನ್ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿಯಾಗಿ ಬರುವಾಗ ಇದಕ್ಕೆ ಈರುಳ್ಳಿ 3 ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೇನೆ. ಸ್ವಲ್ಪ ಇದು ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಗ್ರೀನ್ ಚಿಲ್ಲಿ ಮತ್ತು ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ನೈಸ್ ಆಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ಚಿಕ್ಕದಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ನಾನಿವಾಗ ಮೀಡಿಯಂ ಸೈಜ್ ಈರುಳ್ಳಿ ಮೂರು ತಗೊಂಡಿದ್ದೇನೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಬರಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟರಲ್ಲಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ನಾವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ಅಂದರೆ ಸ್ವಲ್ಪ ಕ್ರಷ್ ಮಾಡ್ಕೋಬೇಕು. ನೋಡಿ, ಒಂದು ಅರ್ಧ ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ ಕಾಯಿ ತುರಿ. ಆಮೇಲೆ ಸ್ವಲ್ಪ ಹಸಿ ಸೋಂಪು ಮತ್ತು ಒಂದು ತುಂಡು ಈರುಳ್ಳಿ. ಇದು 3 ಸಾಕು. ಇದು 3 ನೀರು ಹಾಕದೇನೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕ್ರಷ್ ಮಾಡಿದ್ರೆ ಆಯಿತು. ಜಾಸ್ತಿ ನೈಸ್ ಆಗಿ ರುಬ್ಕೋಬಾರ್ದು. ಒಂದ್ಸಲ ಇದು ಕ್ರಷ್ ಮಾಡಿದ್ರೆ ಆಯಿತು. ಆ ಥರ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಬರಬೇಕು. ಫ್ರೈ ಆಗಿ ಬಂದ ನಂತರ ನಾವು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಅದು ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಹಾಕಿ ಅದು ಮತ್ತೆ ಸ್ವಲ್ಪ ಹೊತ್ತು ಅದರಲ್ಲಿ ಫ್ರೈ ಮಾಡ್ಕೋಬೇಕು. ಆನಂತರ ನಾವು ಇದಕ್ಕೆ ಮಸಾಲ ಪೌಡ್ರ್ ಹಾಕಿದ್ರೆ ಆಯಿತು. ನೋಡಿ, ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಇದು ರೆಡ್ ಚಿಲ್ಲಿ ಪೌಡ್ರ್, ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಯಾವುದು ಕೂಡ ಆಗ್ಬೋದು. ನಾನಿವಾಗ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೇನೆ. ಆಮೇಲೆ ಚಿಕನ್ ಮಸಾಲ ಅದು ಒಂದು ಟೀ ಸ್ಪೂನಷ್ಟು ಚಿಕನ್ ಮಸಾಲ, 3/4 ಟು 1 ಟೀ ಸ್ಪೂನಷ್ಟು ಗರಂ ಮಸಾಲ ರೆಸಿಪಿ ಬೇಕಾದರೆ ಮುಂಚೆ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೇನೆ. ಅದು ಬೇಕಾದರೆ ನೋಡಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಕರಿಮೆಣಸಿನ ಪುಡಿ ಇಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡ್ಕೋಬೋದು. ಇದ್ರೆ ಹಾಕಿ ಅದು ಮಸಾಲ ಅದು ಹಾಕಿ ಅದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು. ಆಮೇಲೆ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ. ಮೀಡಿಯಂ ಸೈಜು ಒಂದು ಟೊಮೆಟೊ ಹಾಕಿ ಮತ್ತೆ ಫ್ರೈ ಆಗಬೇಕು ಆ ಥರ ಏನಿಲ್ಲ. ಇದರ ಜೊತೆಗೆ ಚಿಕನ್ ಹಾಕಿದ್ರೆ ಆಯಿತು. ಚಿಕನ್ ನಾನಿಲ್ಲಿ ರೆಡಿ ಮಾಡಿಟ್ಟಿದ್ದೇನೆ. ಒಂದು 350 ಗ್ರಾಮ್ ಚಿಕನ್ ಎಲ್ಲ ಬೇಕಾಗ್ಬೋದು. ಬೋನ್ಲೆಸ್ ಚಿಕನ್ ತಗೊಂಡ್ರೆ ಆಯಿತು. ನಾನಿವಾಗ 1 ಕೆಜಿ 400 ಗ್ರಾಮ್ ಚಿಕನ್ ಉಂಟಲ್ಲ, ಅದರ ಒಂದು ಬ್ರೆಸ್ಟ್ ಪೀಸ್ ತಗೊಂಡಿದ್ದೇನೆ. ಅದು ಉಪ್ಪು ಮತ್ತು ಅರಿಶಿನ ಪುಡಿ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಬೇಯಿಸಿ ಈ ಥರ ನೋಡಿ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಂಡಿದ್ದೇನೆ. ಈ ರೀತಿ ಮಾಡ್ಕೊಂಡ್ರೆ ಆಯಿತು. ನೀವು ಬೋನ್ಲೆಸ್ ಪೀಸ್ ತಗೊಳ್ಳೋದಾದರೆ ಒಂದು 350 ಗ್ರಾಮ್ ಚಿಕನ್ ಎಲ್ಲ ಬೇಕಾಗ್ಬೋದು. ನೋಡ್ಕೊಳ್ಳಿ, ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು. ಚಿಕನ್ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾನಿವಾಗ ಮುಚ್ಚಳ ಹಾಕ್ತಾ ಇದ್ದೀನಿ. ಆಮೇಲೆ ನೋಡಿ, ಮಸಾಲ ಪೌಡ್ರ್ ಬೇಕಾದರೆ ನಿಮಗೆ ರುಚಿ ನೋಡ್ಕೊಂಡು ಹೆಚ್ಚು ಕಮ್ಮಿ ಎಲ್ಲ ಬೇಕಾದರೆ ನೋಡಿಕೊಂಡು ಹಾಕ್ಬೋದು. ನೋಡಿ, ಸ್ವಲ್ಪ ಹೊತ್ತು ಮುಚ್ಚಳ ಹಾಕಿದ್ದೇನೆ. ಇನ್ನೊಂದ್ಸಲ ಓಪನ್ ಮಾಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ನಾವು ರುಬ್ಬಿಟ್ಟ ಕಾಯಿ ತುರಿ ಉಂಟಲ್ಲ ಅದನ್ನು ಇದಕ್ಕೆ ಹಾಕಬೇಕು. ನೋಡಿ, ಈ ಥರ ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ನೀರು, ಜಾಸ್ತಿ ಬೇಡ, ಒಂದು 1/4 ಕಪ್ಪಿನಷ್ಟು ನೀರು ಹಾಕಬೇಕು. ಆಮೇಲೆ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನಾನು ಚಿಕನ್ಗೆ ಹಾಕಿದ್ದೇನೆ, ಮಸಾಲೆಗೆ ಉಪ್ಪು ಹಾಕಿಲ್ಲ. ಮಸಾಲೆಗೆ ಬೇಕಾದ ಉಪ್ಪು ಈ ಟೈಮಲ್ಲಿ ನೋಡಿಕೊಂಡು ಹಾಕಿ. ಮತ್ತು ಸ್ವಲ್ಪ ನೀರು ಇದು ಮಸಾಲ ಜಾಸ್ತಿ ಡ್ರೈ ಆಗಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ನೀರು, ಜಾಸ್ತಿ ಅಲ್ಲ, ಒಂದು 1/4 ಕಪ್ಪಿನಷ್ಟು ನೀರು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಮತ್ತೆ ಇದು ಮುಚ್ಚಳ ಹಾಕಿ ಒಂದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಇದೇ ಥರ ಇಡಿ. ನೋಡಿ, ಸ್ವಲ್ಪ ಹೊತ್ತು ಮುಚ್ಚಳ ಹಾಕಿಬಿಟ್ಟಿದ್ದೇನೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ ಫೈನಲ್ ಆಗಿ ನಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಟೊಮೆಟೊ ಸಾಸ್ ಅಥವಾ ಕೆಚಪ್ ಏನಾದರೂ ಇದ್ದರೆ ಅದು ಸ್ವಲ್ಪ ಒಂದು 2 ಸ್ಪೂನಷ್ಟು ಅದು ಹಾಕಿದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೇಡ. ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಈ ಥರ ಇರಬೇಕು ಮಸಾಲ ಜಾಸ್ತಿ ಡ್ರೈ ಆಗಬಾರ್ದು. ಕಾಣುತ್ತಲ್ಲ ನಿಮಗೆ, ಈ ರೀತಿ ಇರಬೇಕು ಮಸಾಲ. ಇವಾಗ ಮಸಾಲ ಇಲ್ಲಿ ರೆಡಿ ಆಯಿತು. ರುಚಿ ಎಲ್ಲ ನೋಡ್ಕೊಳ್ಳಿ. ಕರೆಕ್ಟಾಗಿ ಮಾಡಿಕೊಟ್ರೆ ಆಯಿತು. ಆಮೇಲೆ ಮಸಾಲ ರೆಡಿ ಆಯಿತು. ಇನ್ನು ಇದಕ್ಕೆ ಅಕ್ಕಿ ಹಿಟ್ಟು ಬೇಕು. ನಾನಿಲ್ಲಿ 2.5 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ. ನಿಮಗೆ ಬೇಕಾದಷ್ಟು ನೀವು ತಗೊಳ್ಳಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೋದಾದರೂ ಹಾಕ್ಬೋದು. ಅದು ನಾನಿವಾಗ ಸ್ವಲ್ಪ ಹಾಕಿದ್ದೇನೆ. ಆನಂತರ ಬಿಸಿ ನೀರು, ಚೆನ್ನಾಗಿ ಬಿಸಿಯಾದ ನೀರು ಹಾಕಿ ಇದು ಹಿಟ್ಟನ್ನು ಕಲಿಸ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ನಾನು ತೋರಿಸ್ತೀನಿ. ಅದೇ ಥರ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಇದು ಅಕ್ಕಿ ರುಬ್ಕೊಂಡು ಕೂಡ ಮಾಡ್ಕೋಬಹುದು. ಅಕ್ಕಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬಹುದು. ನೋಡಿ, ಈ ಥರ ಕಲಿಸ್ಕೋಬೇಕು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ. ಕಾಣುತ್ತಲ್ಲ, ಇದು ಜಾಸ್ತಿ ಲೂಸ್ ಆಗಬಾರ್ದು. ಇನ್ನು ನಾವು ಇದನ್ನು ಕಡುಬು ಮಾಡಿದರೆ ಆಯಿತು. ನಾನು ಇದರಲ್ಲಿ ತೋರಿಸುವ ಅದೇ ಥರ ಮಾಡ್ಕೊಳ್ಳಿ. ನಾವಿವಾಗ ಒಂದೊಂದೇ ಕಡುಬು ಮಾಡುವಾಗ ಉಳಿದ ಹಿಟ್ಟು ಉಂಟಲ್ಲ ಅದು ಓಪನಲ್ಲೇ ಇಡಬಾರ್ದು. ಜಾಸ್ತಿ ಹಿಟ್ಟೆಲ್ಲ ಇದ್ದರೆ ಒಂದೊಂದೇ ಮಾಡುವಾಗ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ಮಾಡಿ ಬರುವಾಗ. ಅದಕ್ಕೆ ಉಳಿದ ಹಿಟ್ಟನ್ನು ನಾವು ಇದು ಮುಚ್ಚಳ ಹಾಕಿಬಿಟ್ಟು, ಅದು ಓಪನಲ್ಲಿ ಇಡಬಾರ್ದು, ಮುಚ್ಚಳ ಹಾಕಿಬಿಟ್ಟು ಇಡಬೇಕು. ಅಂದರೆ ಓಪನಲ್ಲಿ ಇಟ್ಟರೆ ಅದು ಡ್ರೈ ಆಗುತ್ತೆ, ಮತ್ತು ನಾವು ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆಮೇಲೆ ನೋಡಿ, ಈ ಥರ ಕಡುಬು ಮಾಡ್ಕೋಬೇಕು. ನಿಮ್ಗೆ ಕಾಣುತ್ತಲ್ಲ, ಇದೇ ಥರ ನಾನು ಮಾಡಿದ ಅದೇ ಥರ ಮಾಡ್ಕೊಳ್ಳಿ. ಇದು ಜಾಸ್ತಿ ತೆಳುವೂ ಆಗಬಾರ್ದು ಮತ್ತು ಜಾಸ್ತಿ ದಪ್ಪದಲ್ಲಿಯೂ ಬೇಡ. ಅಂದರೆ ದಪ್ಪ ಆದರೆ ನಮಗೆ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಇದು ತೆಳುವಾದರೆ ನಾವು ಇದು ಸ್ಟೀಮ್ ಮಾಡ್ತೀವಲ್ಲ ಅವಾಗೆಲ್ಲ ಅದು ಕಟ್ಟಾಗಲಿಕ್ಕೆಲ್ಲ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ತೆಳುವಾಗಿ ಮಾಡೋದು ಬೇಡ,
ಜಾಸ್ತಿ ದಪ್ಪದಲ್ಲಿಯೂ ಬೇಡ. ಇದೇ ಥರ ಮಾಡ್ಕೊಳ್ಳಿ. ಈ ಥರ ಕವರ್ ಮಾಡಿಕೊಡಿ ಗ್ಯಾಪ್ ಇಲ್ಲದಂತೆ. ಮಸಾಲ ಅದು ಕಮ್ಮಿ ಮಾಡ್ಕೋಬಾರ್ದು. ಸ್ವಲ್ಪ ಫಿಲ್ಲಿಂಗ್ ಇರಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಮಾಡಿದ್ರಾಯ್ತು. ನಾನು ಹೇಳ್ದಾಗೆ ಈ ಒಂದು ಮಸಾಲ ಚಿಕನ್ ಮಸಾಲ ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ಥರ ನಾನು ಹೇಳ್ದೆ ಇದೇ ಥರ ಮಾಡಿ ನೋಡಿ ನೀವು. ಎಲ್ರಿಗೂ ಇಷ್ಟ ಆಗ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ನೋಡಿ ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೇನೆ. ಕಾಯಿ ತುರಿ ನೋಡಿ ಈ ಥರ ನಾವು ಕಡುಬು ಮಾಡಿದ ಮೇಲೆ ಈ ಥರ ಮಾಡ್ಕೊಂಡ್ರಾಯ್ತು. ಇದು ಕಾಯಿ ತುರಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬರೀ ಕಡುಬು ಮಾಡಿಕೊಂಡು ಅದೇ ಥರ ನಾವು ಸ್ಟೀಮ್ ಮಾಡಿದ್ರಾಯ್ತು. ಈ ಕಾಯಿ ತುರಿ ಎಲ್ಲ ಹಾಕುವಾಗ ಸ್ವಲ್ಪ ಇನ್ನೂ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ. ನೋಡಿಕೊಂಡು ಬೇಕಾದರೆ ಹಾಕಿದ್ರಾಯ್ತು. ನೋಡಿದ್ರಲ್ಲ ಇದೇ ಥರ ಎಲ್ಲನೂ ಇದೇ ರೀತಿ ಮಾಡ್ಕೋಬೇಕು. ಇದರಲ್ಲಿ ಏನಾದರೂ ನಮಗೆ ಡೌಟ್ಸ್ ಇದ್ದರೆ ಕೇಳಿ ನೀವು. ನೋಡಿ ಎಲ್ಲ ಕಡುಬು ಮಾಡಿ ಆಯಿತು. ಇನ್ನು ನಾವು ಇದನ್ನು ಸ್ಟೀಮ್ ಮಾಡ್ಕೋಬೇಕು ಸ್ಟೀಮರಲ್ಲಿ ಹಾಕಿ. ನಾವು ಇಡ್ಲಿ ಮತ್ತು ಕಡುಬು ಎಲ್ಲ ಸ್ಟೀಮ್ ಮಾಡ್ತೀವಲ್ಲ ಅದೇ ಥರ. ಇದರಲ್ಲಿ ಸ್ವಲ್ಪ ಮಸಾಲ ನೋಡಿ ಎಷ್ಟು ಮಸಾಲ ಎಕ್ಸ್ಟ್ರಾ ಬಂದಿದೆ. ಒಂದು 3, 4 ಅಥವಾ 3 ಕಡುಬು ಅಥವಾ 4 ಕಡುಬು ಮಾಡ್ಕೋಬೋದು. ಅಷ್ಟು ಮಸಾಲ ಎಕ್ಸ್ಟ್ರಾ ಬಂದಿದೆ. ನೋಡಿ ಸ್ಟೀಮ್ ಮಾಡಲಿಕ್ಕೆ ಇಡುವಾಗ ನಾವು ದೊಡ್ಡ ಪಾತ್ರದಲ್ಲಿ ಹಾಕಿ ಇದು ಸ್ಟೀಮ್ ಮಾಡ್ಕೋಬೇಕು. ಅಂದರೆ ಜಾಸ್ತಿ ಮೇಲೆ ಮೇಲೆ ಇಡಲಿಕ್ಕೆಲ್ಲ ಹೋಗಬೇಡಿ. ಮೇಲೆ ಮೇಲೆ ಇಟ್ಟು ಜಾಸ್ತಿ ಕಡುಬು ಎಲ್ಲ ನಾವು ಇದು ಬೇಯಿಸುವಾಗ ಅದು ಕಟ್ಟಾಗಲಿಕ್ಕೆಲ್ಲ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಮೇಲೆ ಮೇಲೆ ಇಡಲಿಕ್ಕೆ ಹೋಗಬೇಡಿ. ಜಾಸ್ತಿ ಕಡುಬು ಎಲ್ಲ ಇದ್ದರೆ ಒಂದೆರಡು ಸಲ ನಾವು ಇದು ಸ್ಟೀಮ್ ಮಾಡಿದ್ರಾಯ್ತು. ನೋಡಿ ಈ ಥರ ಎಲ್ಲನೂ ಇಟ್ಟಿದ್ದೇನೆ. ಇನ್ನು ನಾವು 15 ಟು ಒಂದು 20 ಮಿನಿಟ್ಸ್ ಎಲ್ಲ ಬೇಕಾಗ್ಬೋದು ಇದು ಬೇಯಲಿಕ್ಕೆ ನೋಡ್ಕೊಳ್ಳಿ. ನೋಡಿ ಈ ಟೈಮ್ ಇದು ಬೆಂದಿದೆ ಇದು. ಇವಾಗ ಸ್ಟವ್ ಆಫ್ ಮಾಡಿದ್ದೇನೆ. ಆಫ್ ಮಾಡಿಕೊಂಡು ಕೂಡಲೇ ನಾವು ಇದು ಬಿಸಿ ಇರುವಾಗಲೇ ತೆಗಿಲಿಕ್ಕೆ ಹೋಗಬೇಡಿ. ಸ್ವಲ್ಪ ತಣ್ಣಗಾದ ನಂತರ ತೆಗೆದ್ರಾಯ್ತು. ನಾವು ಅಕ್ಕಿ ಹಿಟ್ಟಲ್ಲೇ ಮಾಡೋದ್ರಿಂದ ಅದು ಬಿಸಿ ಇರುವಾಗ ಜಾಸ್ತಿ ಸಾಫ್ಟ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ ನಂತರ ನಾವು ಈ ಥರ ತೆಗೆದ್ರಾಯ್ತು. ನೋಡಿ ನಾವು ಜಾಸ್ತಿ ಮೇಲೆ ಮೇಲೆ ಇಟ್ಟು ಅದು ಬೇಯಿಸಿದ್ರೆ ನೋಡಿ ಇದರಲ್ಲಿ ಕಾಣುತ್ತಲ್ಲ ಸ್ವಲ್ಪ ಕಟ್ಟಾಗಿ ಆ ಥರ ಕಟ್ಟಾಗಲಿಕ್ಕೆ ಮಸಾಲೆ ಎಲ್ಲ ಹೊರಗಡೆ ಬರಲಿಕ್ಕೆಲ್ಲ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಮೇಲೆ ಮೇಲೆ ಇಟ್ಟು ಬೇಯಿಸ್ಲಿಕ್ಕೆ ಹೋಗಬೇಡಿ. ನೋಡಿದ್ರಲ್ಲ ಇವತ್ತಿನ ನಮ್ಮ ಮಸಾಲ ಕಡುಬು ಅಥವಾ ಚಿಕನ್ ಕಡುಬು ಇಲ್ಲಿ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ನಾನು ಹೇಳ್ದಾಗೆ ಒಂದು ಸಲ ಮಾಡಿ ನೋಡಿ. ಖಂಡಿತವಾಗಿಯೂ ನೀವು ಮತ್ತೆ ಮತ್ತೆ ಮಾಡ್ತೀರಾ. 100% ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ. ಬೆಳಗಿನ ತಿಂಡಿಯಾಗಿ ಮಾಡ್ಕೋಬೋದು ಅಥವಾ ರಾತ್ರಿ ಡಿನ್ನರ್ ಆಗಿಯೂ ಕೂಡ ಮಾಡ್ಕೋಬೋದು. ಮಾಡಿ ನೋಡಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.